ಇದೇನು ಪ್ರಶ್ನೆ ಸರಿ ಮಾಡ್ಕೊಳ್ಳಿ ಗುರುಜಿ. ಇದನ್ನ ಕೇಳಿ ಯಾರು ಇವನು ಅಂತ. ಯಾರು ಯಾರನ್ನ? ನಿಮ್ ಎದುರಿಗೆ ನಿಂತಿದಾರಲ್ಲ, ತುಂಬಾ ದೊಡ್ಡ ಬಾಬಾ ಅವರು. ಭೂತ ಭವಿಷ್ಯ ಎಲ್ಲವನ್ನೂ ನೋಡ್ತಾರೆ. ಇವನು ಎರಚೋ ಬೂದಿಯಿಂದ ನಮಗೆ ನಮ್ಮ ವರ್ತಮಾನವೇ ಕಾಣಿಸುತ್ತಿಲ್ಲ, ಮತ್ತಿವನು ಭವಿಷ್ಯ ನೋಡ್ತಾನ? ಶಾಂತಿ ಪ್ರಭು ಶಾಂತಿ. ನಿಮ್ಮೆದುರು ಸಿದ್ಧಿ ಪುರುಷ ನಿಂತಿದ್ದಾರೆ, ಅಘೋರಿ ಬಾಬಾ. ಪ್ರಣಾಮ ಮಾಡಿ. ಪ್ರಣಾಮಗಳು. ವರ್ಣಮಾಲಾ, ಇಲ್ಲಿಂದ ಅಲ್ಲಿಗೆ ಹೋದೆ. ಅಘೋರಿ ಬಾಬಾ ನಮ್ಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಅಲ್ಲೇ ಹಂಚ್ತಿದ್ರು. ಬಾಬಾ ಹಂಚಿದ್ರ? ಇಲ್ಲ ಇಲ್ಲ ಸ್ವಾಮಿ, ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ತಾ ಇದ್ರಲ್ವಾ, ನಾವು ಪಕ್ಕದಲ್ಲೇ ಹಂಚ್ತಾ ಇದ್ವಿ. ಅಲ್ಲೇ ಸಾಧುಗಳ ಪಂಕ್ತಿಯಲ್ಲಿ ನಮ್ಗೆ ಅಘೋರಿ ಬಾಬಾ ಸಿಕ್ರು. ನೋಡ್ತಿದ್ದಾಗೆ ಹೇಳಿದ್ರು, ನನ್ನ ಮಾಂಗಲ್ಯ ಅಂದ್ರೆ ನಿಮ್ಮ ಭವಿಷ್ಯ ಸ್ಪಷ್ಟ ರೂಪದಲ್ಲಿ ಕಾಣ್ತಿದೆ ಅಂತ. ಅದಕ್ಕೆ ನಿಮ್ಮನ್ನ ಕಾಣಕ್ ಬಂದ್ರು. ನಿನ್ನ ಭಾಗ್ಯ ಬದಲಾಗಿದೆ ಬಾಲಕ. ಒಂದ್ಸಲ ಇವ್ರ ಮಾತು ಕೇಳಿ. ಹೇಳಿ. ನಮ್ಮ ದಿವ್ಯ ದೃಷ್ಟಿಯಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಾವು ನೋಡ್ತೇವೆ. ನಿನ್ನ ಗ್ರಹ ನಕ್ಷತ್ರದಲ್ಲಿ ಅಚಾನಕ್ಕಾಗಿ ಒಂದು ಚಮತ್ಕಾರ ಆಗುವಂತಹ ಪರಿವರ್ತನೆಯಾಗಿದೆ. ಎಂತದ್ದೆಂದರೆ ವಿಸ್ಫೋಟಕ ಪರಿವರ್ತನೆ. ಹುಷಾರು ಗುರುಜಿ. ಅದು ವರ್ಷಕ್ಕೋ 10 ವರ್ಷಕ್ಕೋ ಒಂದು ಬಾರಿ ಕೇವಲ ಒಬ್ಬನ ಕುಂಡಲಿಯಲ್ಲಿ ಆಗುತ್ತದೆ. ಗುರುಜಿ, ನೀವ್ ಯಾರು ಅಂತ ಗೊತ್ತಿಲ್ಲ. ಇವನ್ಗೇನು ಗೊತ್ತು ನಿಮ್ಮ ಹತ್ರನೇ ಕಪಟಿತನ ತೋರಿಸ್ತಿದ್ದಾನೆ. ಇವನ್ಗೇನು ಗೊತ್ತು ನಿಮ್ ಕಪಟಿತನ ತೋರಿಸಿ 100 ಭಕ್ತರನ್ನ ಲೂಟಿ ಮಾಡಿದೀರಾ ಅಂತ. ನೋಡಿ, ನಿಮ್ಮ ಹತ್ರನೇ ಕಪಟಿತನ ತೋರಿಸ್ತಿದ್ದಾನೆ. ಮೂರ್ಖ, ನಾವು ನಿನ್ಗೆ ಲೂಟಿಕೋರರಂತೆ ಕಾಣ್ತಿದೀವಾ? ಕ್ಷಮೆ ಕ್ಷಮೆ ಬಾಬಾ, ಕ್ಷಮೆ. ಅವನು ಬಾಲಕ, ಮೂರ್ಖ. ಅವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವು ನಿಮ್ಮ ಮಾತನ್ನು ಪೂರ್ಣ ಮಾಡಿ. ರಾಜಯೋಗ ನಿನ್ನ ಕುಂಡಲಿಯ ನಕ್ಷತ್ರದಲ್ಲಿ ರಾಜಯೋಗದ ಪ್ರಬಲ ಗ್ರಹ ಉದಯವಾಗುತ್ತಿರುವಂತೆ ಕಾಣುತ್ತಿದೆ ಬಾಲಕ. ರಾಜ ಮರ್ಯಾದೆ, ರಾಜ ಸಿಂಹಾಸನ, ರಾಜ ನೇತೃತ್ವ ಇದೆಲ್ಲವೂ ನಿನ್ನದಾಗುವಂತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಬಾಲಕ. ರಾಜನಾಗುವವನಿದ್ದೀಯ ನೀನು. ಮುಂದೆ ಬರುವ ಸಮಯದಲ್ಲಿ ಅಲಕ್ ನಿರಂಜನ್, ಅಲಕ್ ನಿರಂಜನ್, ಅಲಕ್ ನಿರಂಜನ್. ನಮಗಂತ ಭಾಗ್ಯ ಎಲ್ಲಿದೆ? ಎಲ್ಲೋ ದಯವನು? ಸತ್ಯವಚನ ಗುರುಜಿ, ಯಾವಾಗಿಂದ ಪಂಡಿತ ರಾಮಕೃಷ್ಣ ನಿಮ್ಮ ಕುಂಡಲಿಯಲ್ಲಿ ಹಾವಿನ ತರ ಕುಂಡಲಿ ಹಾಕೊಂಡು ಕೂತಿದ್ದಾನೋ ನಿಮ್ ರಾಜ್ಪುರೋಹತ್ವನೇ ಹೋಯ್ತು. ಇನ್ ರಾಜ್ಯೋಗ ಎಲ್ಲಿ ಸಿಗ್ಬೇಕು? ಅದ್ರಲ್ಲೂ ನಮಗ್ ಗೊತ್ತಿದೆ, ನಮ್ಮ ಸ್ವಾಮಿಗೆ ರಾಜಯೋಗದ ಯಾವ ಮೋಹನೂ ಇಲ್ಲ. ಆದ್ರೆ ಕ್ಷಣ ಮಾತ್ರ ಯೋಚಿಸಿ ಸ್ವಾಮಿ, ಇದು ಸತ್ಯವಾದ್ರೆ ಹೇಗಿರುತ್ತೆ? ಹೇಗಿರುತ್ತೆ? ಪೂರ್ತಿ ರಾಜ ದರ್ಬಾರು ಒಟ್ಟೊಟ್ಟಿಗೆ ಒಂದೇ ಸ್ವರದಲ್ಲಿ ನಿಮ್ ಜೈ ಜೈಕಾರ ಕೂಗುತ್ತೆ. ಮತ್ತೆ ಹೇಳ್ತಾರೆ, ಮಹಾರಾಜ ತಥಾಚಾರ್ಯರಿಗೆ ಜೈ, ಮಹಾರಾಜ ತಥಾಚಾರ್ಯರಿಗೆ ಜೈ, ಮಹಾರಾಜ ತಥಾಚಾರ್ಯರಿಗೆ ಜೈ. ಗುರುಜಿ, ಗುರುಜಿ, ಎಂತ ಅನರ್ಥವಾಯ್ತು ನಮ್ಮಿಂದ. ಸ್ವಾಮಿ ಕ್ಷಮಿಸಿ. ಹುಷಾರು. ಏನ್ ವಿಷಯ ಆಚಾರ್ಯರೇ? ಎಲ್ಲ ಸರಿ ಇದೆ ತಾನೆ? ಸರಿಯಾಗೂ ಇದೆ, ಹಾಗೆ ಇಲ್ಲ. ನೀವಿಲ್ಲಿ ಹೇಗೆ ಬಂದ್ರಿ ಮಹಾಮಂತ್ರಿ? ನಾವೇನು, ಸಮಸ್ತ ವಿಜಯನಗರ ಮತ್ತದರ ಸೇನೆ ನಿಮ್ಮನ್ನ ಕರೆದೊಯ್ಯಲು ಬಂದಿದೆ. ಏನು ಯಾಕೆ? ಮಹಾರಾಜರು ಹಾಗೆಯೇ ಆದೇಶಿಸಿದ್ದಾರೆ. ಮಹಾರಾಜರ ಆದೇಶವೇ? ನಾನೇನು ಮಾಡಿದೆ ಸೇನೆ ನಮ್ಮನ್ನು ಕರೆದುಕೊಂಡು ಹೋಗೋಕೆ? ಈಗ ಬನ್ನಿ ಆಚಾರ್ಯರೇ, ಎಲ್ಲವೂ ತಿಳಿಯುತ್ತದೆ. ನಾವೆಲ್ಲಿಗೂ ಬರಲ್ಲ. ಹಾಗೆ ಈ ಹೂವಿನ ಕುಂದ ತಗೊಂಡ್ ಹೋಗಿ ನೋಡಿ ಹೇಗ್ ಬಾಡೋಗಿದೆ. ಹೋಗಿ ಬದಲಿಸಿ ತಗೊಂಡ್ ಬನ್ನಿ. ನಿಮ್ಮ ಆಜ್ಞೆ ಮಹಾರಾಣಿಯವರೇ. ಚಿಕ್ಕ ಮಹಾರಾಣಿ ಹೋಗಿದ್ದಾರೆ ತವ್ರ ಮನೆಗೆ, ಅದು ಮಹಾರಾಜರನ್ ಕರ್ಕೊಂಡು. ಈಗ ನಾವ್ ಅವ್ರೆಲ್ಲಾ ಕಾರ್ಯ ಮಾಡ್ಬೇಕಾಗಿದೆ. ಇದು ನಮ್ಮ ಪಿತಾಶ್ರೀಯ ಹಸ್ತಾಕ್ಷರ. ಹೇ ಈಶ್ವರ, ಮಾತೆಯ ಆರೋಗ್ಯ ಸರಿ ಇಲ್ಲವೇ? ಪಿತಾಶ್ರೀ ತಕ್ಷಣ ಬರ ಹೇಳಿದ್ದಾರೆ. ಅಂದ್ರೆ ಚಿಕ್ಕ ಮಹಾರಾಣಿಗ್ ಬಂದಿದ್ದ ಸಂದೇಶ ಅದು ಅವರಿಗಲ್ಲ, ಅದು ನನಗಾಗಿತ್ತು. ಆರೋಗ್ಯ ಅವರದಲ್ಲ, ನಮ್ಮ ಮಾತೆಯದ್ ಹಾಳಾಗಿದೆ.
ಇದ್ರ ಅರ್ಥ ಚಿಕ್ಕ ಮಹಾರಾಣಿ ಮಹಾರಾಜನ್ ಕರ್ಕೊಂಡು ವ್ಯರ್ಥವಾಗಿ ತವ್ರ ಮನೆಗೆ ಹೋಗಿದ್ದಾರೆ. ಹೇ ಈಶ್ವರ, ಈಗ ನಾವೇನ್ ಮಾಡೋದು? ಆದ್ರೆ ಹೋಗ್ಲೇಬೇಕು. ಮಹಾರಾಜರು ಇಲ್ಲಿಲ್ಲ. ದೀಪಲತಾ, ಹೇಳಿ ಮಹಾರಾಣಿ ಅವರೇ. ದೀಪಲತಾ, ನೀವು ನಮ್ಮ ತವ್ರ ಮನೆಗೆ ಹೋಗೋಕೆ ಎಲ್ಲ ತಯಾರಿ ಮಾಡಿ. ನಾವು ತಕ್ಷಣ ನಮ್ಮ ಮನೆಗೆ ಪ್ರಸ್ಥಾನಿಸಬೇಕು. ಆಗಲಿ ಮಹಾರಾಣಿ ಅವರೇ. ಮತ್ತೆ ಮಹಾಮಂತ್ರಿಯವರಿಗೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ನಮ್ಮ ಸಂದೇಶ ತಲುಪಿಸುವ ಪ್ರಬಂಧ ಮಾಡಿ. ನಿಮ್ಮ ಆಜ್ಞೆ ಮಹಾರಾಣಿ ಅವರೇ. ಹೇ ಈಶ್ವರ, ನಮ್ಮ ಮಾತೆ ಚೆನ್ನಾಗಿರಲಿ, ಅವರು ಆರೋಗ್ಯವಾಗಿರಲಿ. ನಡೀರಿ ಗುರುಜಿ. ಇಷ್ಟೊಂದು ಜನ ಯಾಕೆ? ಹಾ ಮಣಿ, ಈ ಗಳಿಗೆಗೆ ಎಷ್ಟು ವರ್ಷ ಕಾಯ್ಬೇಕಾಯ್ತು. ಜೈ ಶ್ರೀರಾಮ, ಮುಗೀತು ಮುದಿಯನ್ ಕತೆ. ಗುರುಜಿ, ನಿಮ್ ಪಾಪದ ಕೊಳ ತುಂಬಿ ಸುರಿತಿದೆ ಅನ್ಸುತ್ತೆ. ಮಹಾರಾಜರಿಗೆ ನಿಮ್ಮ ದುಷ್ಕರ್ಮಗಳು ತಿಳಿದಿದೆ ಅನ್ಸುತ್ತೆ. ಸೀದಾ ಬಂದಿ ಮಾಡಕ್ ಕಳ್ಸಿದ್ದಾರೆ. ನಾವಂತದ್ದೇನು ಮಾಡಿದೀವಿ? ಇಷ್ಟು ಜನ ನಮ್ಮನ್ನ ಕರೆದುಕೊಂಡು ಹೋಗಕ್ಕೆ ಬಂದಿದ್ದಾರೆ. ಮಂತ್ರಿವರ್ಯ, ಇದೆಲ್ಲ ಏನು? ಏನಾಗ್ತಿದೆ ಇಲ್ಲಿ ಮಂತ್ರಿವರ್ಯ? ಹೇಳಿ. ತಾಳ್ಮೆಯಿಂದಿರಿ ಆಚಾರ್ಯರೇ, ಅದನ್ನೇ ಹೇಳೋಕ್ ಬಂದಿದ್ದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯದ ಚಿಕ್ಕ ಮಹಾರಾಣಿ ತಿರುಮಲಾಂಬರವರ ಮಾತಾಶ್ರೀಯ ಆರೋಗ್ಯ ಸರಿಯಾಗಿಲ್ಲ. ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದರಲ್ಲಿ ನಮ್ಮ ಅಪರಾಧ ಏನಿದೆ? ನಾವೇನು ಹಾಳು ಮಾಡಕ್ ಹೋಗಿದ್ವೇನೋ ಅವರ ಆರೋಗ್ಯ? ನಾವು ಅವರ ಮಾತೆಯನ್ನು ವರ್ಷದಿಂದ ನೋಡೇ ಇಲ್ಲ. ಆ ಕಾರಣದಿಂದಲೇ ಮಹಾರಾಜರು ಚಿಕ್ಕ ಮಹಾರಾಣಿಯರೊಂದಿಗೆ ಅವರ ತವರು ಮನೆಗೆ ಪ್ರಸ್ಥಾನ ಮಾಡಬೇಕಾಯಿತು. ನೋಡಿ ಮಂತ್ರಿವರ್ಯ, ನಾವು ಶಪಥ ಮಾಡುತ್ತೇವೆ, ನಾವೇನು ಮಾಡಿಯೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಮಹಾರಾಜರ ಆದೇಶವೇನೆಂದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನದಲ್ಲಿ ರಾಜ್ಯದ ಎಲ್ಲಾ ಕಾರ್ಯಭಾರ ರಾಜಪುರೋಹಿತ ತಥಾಚಾರ್ಯರು ನೋಡಿಕೊಳ್ಳುತ್ತಾರೆ. ಮಹಾರಾಜರ ಆದೇಶವಿದು. ರಾಜಸಿಂಹಾಸನದ ಮೇಲೆ ಆಚಾರ್ಯ ತಥಾಚಾರ್ಯರನ್ನ ವಿರಾಜಮಾನರಾಗಿಸಲೆಂದು. ಏನು ಕೇಳುತ್ತಿದ್ದೀನಿ ನಾನು? ಮಹಾರಾಜರ ಆದೇಶದಂತೆ ರಾಜಪುರೋಹಿತ ತಥಾಚಾರ್ಯರು ನಮ್ಮ ತಾತ್ಕಾಲಿಕ ಮಹಾರಾಜರಾಗಿರುತ್ತಾರೆ. ಭಗವಂತ, ಹೇಳಿ, ತಾತ್ಕಾಲಿಕ ಮಹಾರಾಜ ತಥಾಚಾರ್ಯರಿಗೆ, 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 ತಾತ್ಕಾಲಿಕ ಮಹಾರಾಜ ತಥಾಚಾರ್ಯರಿಗೆ. ಇದೇನು? ಎಂಥ ಆನಂದದಾಯಕ, ಮನಮೋಹಕ, ಅಮೋಘ ಸ್ವಪ್ನ ನೋಡ್ತಿದ್ವು. ಇಲ್ಲಿ ಬನ್ನಿ. ಮೂರ್ಖರ, ಸ್ವಪ್ನದಲ್ಲಾದ್ರೂ ನಮ್ಮನ್ನ ಹಿಂಬಾಲಿಸುವುದನ್ನ ಬಿಡ್ರೋ. ಸ್ವಪ್ನದಲ್ಲಿ ಅಂತ ಯಾವ ವಿಚಾರ ನೋಡ್ತಿದ್ರಿ ಗುರುಜಿ ನೀವು? ನಾವು ಸ್ವಪ್ನದಲ್ಲಿ ನೋಡುತ್ತಿದ್ದೆವು. ಅಚಾನಕ್ ಆಗಿ ಮಹಾಮಂತ್ರಿ ತಿಮ್ಮರಸು ಮತ್ತೆ ಪಂಡಿತ ರಾಮಕೃಷ್ಣ ನಮ್ಮ ನಿವಾಸಕ್ಕೆ ಬಂದು ನಮಗೆ ಸೂಚನೆ ನೀಡಿದರು. ಮಹಾರಾಜರು ತಮ್ಮ ಅನುಪಸ್ಥಿತಿಯಲ್ಲಿ ನಮ್ಮನ್ನು ಮಹಾರಾಜರೆಂದು ಘೋಷಿಸಿದ್ದಾರೆ. ಕೇವಲ ತಿಳ್ಕೊಳ್ಳಿ, ನಾವು ಸಾಕ್ಷಾತ್ ಸ್ವರ್ಗಕ್ಕೆ ಹೋಗಿದ್ವು ಅಂತ. ಆಹಾ, ಎಂಥ ಮನಮೋಹಕ ದೃಶ್ಯವಾಗಿತ್ತು. ನಾವು ಮಹಾರಾಜರ ಶಯನದಲ್ಲಿ ಮಲಗಿದ್ದೆವು, ದ್ರಾಕ್ಷಿ ತಿನ್ನುತ್ತಾ. ಹೀಗೆ ಮತ್ತೆ ನಮ್ಮ ಜೊತೆ ಶರಬತ್ತಿನ ಲೋಟ. ಹೀಗೆ
ಎದುರಿಗೆ ಸುಂದರಿ ಸೌದಾಮಿನಿ ದೇವಿಯ ನೃತ್ಯ. ಹೀಗೆ ಇಬ್ಬರು ದಾಸಿಯರು ಇಲ್ಲಿ ಈ ತೋಳು ಒತ್ತುತ್ತಾ, ಇಬ್ಬರು ದಾಸಿಯರು ಇಲ್ಲಿ ಈ ತೋಳು ಒತ್ತುತ್ತಾ, ಇಬ್ಬರು ದಾಸಿಯರು ಅಲ್ಲಿ ಈ ಕಾಲನ್ನು ಒತ್ತುತ್ತಾ, ಇಬ್ಬರು ದಾಸಿ ಸ್ವಪ್ನದಲ್ಲಿ ಇರಲಿಲ್ಲವೇ ಸ್ವಾಮಿ? ನೀವು ಇಲ್ಲಿ? ಹೌದು ಸ್ವಾಮಿ, ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ. ನಾವು ನಿಮ್ಮ ಸ್ವಪ್ನದಲ್ಲಿ ಇರಲಿಲ್ಲವೇ? ಇಲ್ಲ. ಹಾ, ಇದ್ರಿ ದೂರ ಕುಳಿತಿದ್ರಿ. ಅಲ್ಲಿ ನಮ್ಮ ಮಾತಿನ ತಾತ್ಪರ್ಯ ಸ್ವಲ್ಪ ಅಲ್ಲಿ ಕೂತಿದ್ರಿ, ಮತ್ತೆ ನೀವಲ್ಲಿ ಕುಳಿತು ಸತ್ಯನಾರಾಯಣ ಪಾಠ ಮಾಡ್ತಿದ್ರಿ. ಮತ್ತೆ ನಾವೆಲ್ಲರೂ ಕೇಳ್ತಿದ್ವಿ. ನಾವು ಸೌದಾಮಿನಿ ದೇವಿ, ಧಣಿಮಣಿ, ದಾಸಿಯರು ಎಲ್ಲ ಮಂತ್ರ ಮುಗ್ಧರಾಗಿ ನಿಮ್ಮ ಪ್ರವಚನ ಕೇಳುತ್ತಿದ್ದೆವು. ಈಗ ನಿಮ್ಮನ್ನು ಹೊರತುಪಡಿಸಿ ನಮ್ಮ ಸ್ವಪ್ನ ಹೇಗೆ ಪೂರ್ತಿಯಾಗುತ್ತೆ ಪ್ರಿಯೇ ವರುಣಮಾಲಾ? ಸ್ವಾಮಿ, ನಮಗನ್ನಿಸಿತ್ತು ನಾವು ಮಹಾರಾಜರಾಗಿದ್ದೆವು. ಎಂತಹ ಸುಂದರ ಸ್ವಪ್ನವಾಗಿತ್ತು. ಇದು ಸ್ವಪ್ನವಾಗಿರಲಿಲ್ಲ ಸ್ವಾಮಿ. ಸ್ವಪ್ನವೇ ಮತ್ತೆ ನಾವು ನೋಡ್ತಿದ್ವೋ ನೀವು ನೋಡ್ತಿದ್ರೋ? ಇಲ್ಲ ಸ್ವಾಮಿ, ಅದು ಸ್ವಪ್ನವೇ, ಆದ್ರೆ ಅರ್ಧ. ಹಾಗಾದ್ರೆ ಇನ್ನರ್ಧ ಎಲ್ಲೋಯ್ತು? ಉಳಿದ ಅರ್ಧ ಸ್ವಪ್ನ ಅಲ್ಲ, ಸತ್ಯ. ಪಂಡಿತ ರಾಮಕೃಷ್ಣ ಮತ್ತೆ ಮಹಾಮಂತ್ರಿ ತಿಮ್ಮರಸರು ಸ್ವಯಂ ಬಂದಿದ್ದರು. ಅದರ ಜೊತೆಗೆ ಪೂರ್ತಿ ಪ್ರಜೆಗಳ ಜನಸಮೂಹ ಮತ್ತೆ ರಾಜ್ಯದ ಸೇನೆ ಕೂಡ ಇತ್ತು. ಹೌದಾ? ಮಹಾರಾಜರು ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ಥಾನದಲ್ಲಿ ನಿಮ್ಮನ್ನು ವಿಜಯನಗರದ ತಾತ್ಕಾಲಿಕ ಮಹಾರಾಜರೆಂದು ಘೋಷಿಸಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ಹೌದು, ಗುರುಮಾತೆ ಸತ್ಯ ಹೇಳ್ತಿದ್ದಾರೆ ಗುರುಜಿ. ಈಗ ನೀವಂತೂ ಕಳ್ತನ ಲೂಟಿ ಅಂತೂ ಮಾಡಲ್ಲ. ಅಂದ್ರೆ ಈಗಿಲ್ವಲ್ಲ, ಈಗ ನೀವು ದರ್ಬಾರಿನ ರಾಜಪುರೋಹಿತ ಅಲ್ವಲ್ಲ, ನೀವು ವಿಜಯನಗರದ ತಾತ್ಕಾಲಿಕ ಮಹಾರಾಜರು. ತಾತ್ಕಾಲಿಕ ಮಹಾರಾಜ ತತ್ತಾಚಾರ್ಯರಿಗೆ ಇಲ್ಲಿ ನೋಡಿ. ಇದೇನು? ಇದು ರಾಜಮಾಲೆ ಗುರುಜಿ. ನಮ್ಮ ಕೊಳ್ಳಲ್ಲಿ ಹೇಗೆ ಬಂತು? ಗುರುಜಿ, ರಾಜಮಾಲೆನ ಸ್ವಯಂ ಪಂಡಿತ ರಾಮಕೃಷ್ಣ ಮತ್ತೆ ಮಹಾಮಂತ್ರಿ ಅವರು ನಿಮ್ಗೆ ಹಾಕ ಹೋಗಿದ್ದಾರೆ. ನಿಜವಾಗ್ಲು? ಗುರುಜಿ, ಸುಳ್ಳು ಹೇಳೋದಿದ್ರೆ ನಿಮ್ಮ ಮೇಲೆ ಆಣೆ ಆಗ್ತಿರ್ಲಿಲ್ವಾ? ಬಣಿ, ಹೇಳಿ ಗುರುಜಿ. ಒಮ್ಮೆ ಚಿವುಟಿ ನೋಡು, ಆಗ ವಿಶ್ವಾಸ ಆಗುತ್ತೆ ನಾವು ಸ್ವಪ್ನ ನೋಡಿಲ್ಲವೆಂದು. ಸತ್ಯವೇ, ನಾವು ಮಹಾರಾಜರಾದ್ವಿ. ಒಂದು ವೇಳೆ ಇದು ಸತ್ಯವಾದರೆ ನಾವಿಲ್ಲೇನು ಮಾಡ್ತಿದ್ದೀವಿ? ನಾವಂತೂ ರಾಜ ದರ್ಬಾರಿನಲ್ಲಿರಬೇಕು. ಗುರುಜಿ ಎಲ್ಲೋಗ್ಬಿಟ್ರು? ಕಾಣಿಸ್ತಾನೆ ಇಲ್ಲ. ಬಂದ್ರು ಗುರುಜಿ. ಯಾರನ್ನ ಪ್ರತೀಕ್ಷೆ ಮಾಡ್ತಿದ್ದೀರಾ ಮೂರ್ಖರ? ಮಹಾರಾಜ ಒಬ್ರೇ ಹೋಗ್ತಾರ ದರ್ಬಾರಿಗೆ? ನಡೀರಿ. ಈಗ ಪ್ರಭು ಚಮತ್ಕಾರ ಮಾಡೋಕೆ ಶುರು ಮಾಡಿದ್ರು. ಆಹಾ, ಅಂತೂ ಇವತ್ತು ನಾವು ರಾಜನಾಗಬೇಕೆನ್ನುವ ಸ್ವಪ್ನ ಪೂರ್ತಿಯಾಗೋದಿದೆ. ಎಷ್ಟು ಸುಖದ ಅನುಭವ ಆಗಬಹುದು. ಆ ಪಂಡಿತ ರಾಮಕೃಷ್ಣ ನಮ್ಮ ಸಮಕ್ಷ ತಲೆ ತಗ್ಗಿಸಿ ನಿಂತುಕೊಂಡಾಗ ಹೀಗೆ, ಮತ್ತು ನಾವು ಆ ಸಿಂಹಾಸನದ ಮೇಲೆ ನಿಂತು ಇವನು ಹುಳು ತರ ನರಳುತ್ತಾ ಒದ್ದಾಡುವುದನ್ನು ನೋಡಬೇಕು. ಮಣಿ, ಬೆಕ್ಕು ಸಿಂಹ ತರ ಅರ್ಚೋದನ್ನ ಸುಮಾರು ಸಲ ಕೇಳಿದೀನಿ, ಆದ್ರೆ ಅದೇ ಬೆಕ್ಕನ್ನ ಕಾಡಿನ ರಾಜ ಅಂತ ಸಿಂಹಾಸನದ ಮೇಲೆ ಕೂರಿಸಿರೋದನ್ನ ಮೊದಲನೇ ಸಲ ನೋಡ್ತಿದೀನಿ. ಮೂರ್ಖರ, ನಾವು ಹುಟ್ಟಿನಿಂದಲೇ ರಾಜ ಆಗೋಕೆ ಹುಟ್ಟಿದ್ದೀವಿ. ಆದರೆ ಅದಕ್ಕೆ ಅಧಿಕ ಸಮಯ ಬೇಕಾಯಿತು. ರಾಜ ಗದ್ದುಗೆಗೆ ಸೇರುತ್ತಾ ನಿಮ್ಮನ್ನ ಒಪ್ಪಿದ್ರೆ ತಾನೇ. ಈಗ ನೋಡಿ, ನೀವು ತಾತ್ಕಾಲಿಕ ಮಹಾರಾಜರಾಗಿ ಬಂದಿದ್ದೀರಾ, ಆದ್ರೆ ಯಾರಿಗೂ ಯೋಚನೆ ಇಲ್ಲ. ಯಾವುದೇ ಆಧಾರ, ಯಾವುದೇ ಸತ್ಕಾರ, ಯಾವುದೇ ಪುಷ್ಪವಿಲ್ಲ. ಅಲ್ಲ, ಕೊನೆಗೊಂದು ಹಾರನಾದ್ರೂ ಬೇಡವಾ? ಯಾವುದೇ ಘೋಷಣೆನೂ ಇಲ್ಲ, ಅಘೋಷಣೆನೂ ಇಲ್ಲ. ಎಲ್ಲ ಸುಮ್ಮನಿದ್ದಾರೆ ಗುರುಜಿ. ಹೌದಲ್ವೇ? ಹಾಗಾದರೆ ಮಾಡಿ. ಏನ್ ಮಾಡ್ಬೇಕು ಗುರುಜಿ? ಘೋಷಣೆ ಮಾಡಿ ನಾವು ಬಂದಿರುವುದಕ್ಕೆ. ಅದು ಉಚ್ಚ ಸ್ವರದಲ್ಲಿ ಮಾಡಿ. ನಿಮ್ಮ ಆಜ್ಞೆ ಗುರುಜಿ. ಮಾಡು. ಪಾಪಿಗಳ ಪಾಪಿ, ಕಪಟಿಗಳಿಗೆ ಕಪಟಿ. ಪೂರ್ತಿ ಆಗೋಗ್ಬಿಡಿ.
ಬೆಕ್ಕಿರುವ ಮನುಷ್ಯ, ಪಾಪಿಗಳ ಪಾಪಿ, ಡೋಂಗಿ, ಕಪಟಿ. ಸಂಸ್ಕಾರಹೀನ, ಬುದ್ಧಿಹೀನ, ವಿವೇಕಹೀನ, ನಯವಂಚಕ, ಅವಸರವಾದಿ, ಅತ್ಯಾಚಾರಿ, ದುರಾಚಾರಿ, ಮುಟ್ಟಾಳ, ಕೋಪಿಷ್ಟ, ಮೋಸಗಾರರ ಮೋಸಗಾರ. ಹಾಗೆ ತಿಳಿದುಕೊಳ್ಳುವವರು ಎಚ್ಚರಿಕೆಯಿಂದಿರಿ, ಏಕೆಂದರೆ ನಿಮ್ಮೆದುರು ಮಹಾರಾಜರು ಬರುತ್ತಿದ್ದಾರೆ. ಅಂತಹ ದುಷ್ಟರನ್ನು ಮಾಡಲು ನಿರ್ನಾಮ. ನೀವು ಮುಂದೆ ನಡೆರಿ ಗುರುಜಿ. ನಮ್ಮ ತಾತ್ಕಾಲಿಕ ಮಹಾರಾಜ ಶ್ರೀ 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 ರಾಜ ದತ್ತಾಚಾರ್ಯ ರಾಜ ದರ್ಬಾರಿಗೆ ಬಂದಿದ್ದಾರೆ. ತೆಗೆದುಹಾಕು. ಏನ್ ತೆಗ್ದಾಕ್ಬೇಕು ಗುರುಜಿ? ಮಹಾರಾಜರ ಮುಂದಿರೋ ತಾತ್ಕಾಲಿಕ ತೆಗೆದುಹಾಕು. ಈ ಬಾರಿ ಬಾರಿ ತಾತ್ಕಾಲಿಕ ಅನ್ನೋ ಅವಶ್ಯಕತೆ ಏನಿದೆ? ಏನು ಅವಶ್ಯಕತೆ ಇಲ್ಲ ಗುರುಜಿ. ನಮ್ಮೆಲ್ಲರ ಮಹಾರಾಜ ಶ್ರೀ 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 ದತ್ತಾಚಾರ್ಯ ರಾಜ ದರ್ಬಾರಿಗೆ ಬರ್ತಿದ್ದಾರೆ. ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ, ಮಹಾರಾಜ ತಥಾಚಾರ್ಯರಿಗೆ. ಆನಂದ ಆನಂದ ಆನಂದ. ಶುಭಾಶಯ ತಥಾಚಾರ್ಯ. ಅಂತೂ ರಾಜ್ಯ ಸಿಂಹಾಸನದ ಮೇಲೆ ನಿನ್ನ ಮುತ್ತಿಗೆ ಆಗಿಯೇ ಹೋಯಿತು. ನಿಲ್ಲು ತಥಾಚಾರ್ಯ. ಒಂದು ವೇಳೆ ಇಷ್ಟು ಸರಳವಾಗಿ ಸಿಂಹಾಸನದ ಮೇಲೆ ಸ್ಥಾಪಿತವಾದರೆ ಎಲ್ಲರೂ ನಿನ್ನನ್ನು ಲೋಭಿ ಅಂತ ತಿಳ್ಕೋತಾರೆ. ಏನಾದರೂ ಮಾಡಲೇಬೇಕು. ಇವರೆಲ್ಲರೂ ಸ್ವಯಂ ನಿನ್ನನ್ನು ರಾಜ ಸಿಂಹಾಸನದ ಮೇಲೆ ಸ್ಥಾಪಿತ ಮಾಡಬೇಕು. ಸ್ವಯಂ ನಿನ್ನ ರಾಜ್ಯಾಭಿಷೇಕ ಮಾಡಬೇಕು. ಆಗುತ್ತದೆ ಅಸಲಿ ಆನಂದ. ಏನಾದರೂ ಮಾಡಲೇಬೇಕು ತಥಾಚಾರ್ಯ. ಇಲ್ಲ 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 ಇಲ್ಲ, ಇದು ನಮ್ಮಿಂದಾಗುವುದಿಲ್ಲ. ಇದು ಸಂಭವವಿಲ್ಲ. ಏನ್ ಆಚಾರ್ಯರೇ? ಈ ಸ್ಥಾನ, ಈ ರಾಜಸಿಂಹಾಸನ, ಇದು ತುಳುವ ವಂಶದ ಗೌರವ. ನಾವಿದರ ಮೇಲೆ ಕೂರಲಾಗುವುದಿಲ್ಲ. ಇದು ಅಸಂಭವ. ಆದರೆ ಆಚಾರ್ಯರೇ, ಈ ಅಧಿಕಾರವನ್ನ ಸ್ವಯಂ ಮಹಾರಾಜರೇ ನೀಡಿದ್ದಾರೆ. ಹಾ, ನೀಡಿದ್ದಾರೆ, ಅವಶ್ಯ ನೀಡಿದ್ದಾರೆ. ಮತ್ತು ಇದಕ್ಕಾಗಿ ನಾವು ನಮ್ಮ ಪ್ರಿಯ ಮಹಾರಾಜರಿಗೆ ಹೃದಯದಿಂದ ಆಭಾರಿಗಳು. ಆದರೆ ನಮಗನ್ನಿಸುತ್ತಿಲ್ಲ ನಾವು ಈ ಪದವಿಗೆ ಯೋಗ್ಯರೆಂದು. ಹೇಗೆ ನಾವು ಈ ಸ್ಥಾನದಲ್ಲಿ ಕೂರೋಕೆ ಸಾಧ್ಯ? ಅಲ್ಲಿ ನಮ್ಮ ಮಹಾನ್ ರಾಜ ಶ್ರೀ ಕೃಷ್ಣ ದೇವರಾಯರು ಕೂರುತ್ತಿದ್ದರು. ಹೇಗೆ ಯಾರೋ ನಮ್ಮ ಮಹಾನ್ ಶಾಸಕ ಶ್ರೀ ಕೃಷ್ಣ ದೇವರಾಯರ ಈ ಗೌರವಾನ್ವಿತ ಮತ್ತು ಪೂಜನೀಯ ಸ್ಥಾನದಲ್ಲಿ ವಿರಾಜಿಸಲು ಸಾಧ್ಯ? ಇಲ್ಲ, ಇದು ನಮ್ಮಿಂದ ಆಗುವುದಿಲ್ಲ. ಆದರೆ ತಾತ್ಕಾಲಿಕ ಮಹಾರಾಜರೇ, ನೀವು ಮರೆಯುತ್ತಿದ್ದೀರಿ. ಅದೇ ಮಹಾರಾಜರು ನಿಮಗೆ ಈ ಪದವಿ ನೀಡಿದ್ದಾರೆ. ಇದರ ಮೇಲೆ ನೀವು ವಿರಾಜಮಾನರಾಗಿ ನಿಮ್ಮ ಅನುಭವಿ ಜ್ಞಾನದಿಂದ ಈ ರಾಜ್ಯವನ್ನ ನಡೆಸಲೆಂದು. ನಮಗೆ ತಿಳಿದಿದೆ, ಚೆನ್ನಾಗಿ ತಿಳಿದಿದ್ದೇವೆ. ಆದರೆ ಏನು ಮಾಡುವುದು ಆಗುತ್ತಿಲ್ಲ, ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದರೆ ಆಚಾರ್ಯರೇ, ಇಲ್ಲ ಮಂತ್ರಿವರ್ಯ, ಇಲ್ಲ. ಅಷ್ಟೇ. ನೀವು ನಮ್ಮನ್ನು ವಿವಶಗೊಳಿಸಬೇಡಿ. ಕೃಪೆ ಮಾಡಿ ನೀವು ನಮ್ಮನ್ನು ವಿವಶ ಮಾಡದಿರಿ. ನಮ್ಮಿಂದ ಆಗುತ್ತಿಲ್ಲ. ಮಣಿ, ನೀನ್ ನೋಡ್ತಿರು, ಈ ಮುದ್ಯಂಗೇನು ಸಿಗಲ್ಲ, ಎಲ್ಲ ಹಾಳು ಮಾಡ್ಕೋತಾನೆ. ಹಾಳಾಗೋಗ್ಲಿ ಬಿಡು, ಹೋಗ್ಲಿ ಬಿಡು. ಈಗ ನೀವೇ ಹೇಳಿ, ನೀವೇ ನಮ್ಮ ಜಾಗದಲ್ಲಿ ಇದ್ದಿದ್ರೆ ಏನು ನೀವು ರಾಜರ ಸ್ಥಾನದಲ್ಲಿ ಕೂರ್ತಿದ್ರಾ? ಅದು ಆಚಾರ್ಯರೇ, ಈಗ ನಾವೇನ್ ಹೇಳೋದು? ಸಿಕ್ಕಾಕೊಂಡ್ರಲ್ವಾ ನೀವು ಧರ್ಮ ಸಂಕಟದಲ್ಲಿ ಈಗ ನಮ್ಮ ಹಾಗೆ. ಆದ್ರೆ ಆಚಾರ್ಯರೇ, ಅರ್ಥಾತ್ ತಾತ್ಕಾಲಿಕ ಮಹಾರಾಜ, ಅದು ಈಗ ಈ ಸಮಸ್ಯೆಯ ಪರಿಹಾರ ಮಾಡಲೇಬೇಕಲ್ವಾ? ಮತ್ತೆ ಮಾಡಿ. ಹಾಗಾದ್ರೆ ಮಹಾರಾಜ, ಈ ಪೂರ್ತಿ ರಾಜ ದರ್ಬಾರಿನಲ್ಲಿ ನಮಗೆ ಒಬ್ಬನೇ ಉಪಯುಕ್ತ ವ್ಯಕ್ತಿ ಇರೋದು ನಮಗೆ ಗೊತ್ತಿದೆ. ಮತ್ತವರೇ ನಮ್ಮ ದರ್ಬಾರಿನ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಮತ್ತವರೇ ನಮ್ಮ ಸಮಸ್ಯೆಗೆ ಸಮಾಧಾನ ಹುಡುಕುತ್ತಾರೆ. ಸತ್ಯನಾಶವಾಯಿತು. ಈ ರಾಮ ಮಧ್ಯೆ ಎಲ್ಲಿಂದ ಬಂದ ಇಂಥ ಸಂದರ್ಭದಲ್ಲಿ? ಮೊಸರಿನಲ್ಲಿ ಕಲ್ಲು ಸಿಕ್ಕ ಹಾಗೆ.